ಮಳೆಯ ಸದ್ದು, ಗಡಿಯಾರದ ಟಿಕ್ ಟಿಕ್. ಮನೆಯೊಳಗೆ ಒಂದು ವಿಚಿತ್ರ ನಿಶ್ಶಬ್ದ. ಅಜಯ್ ಸೋಫಾದ ಮೇಲೆ ಒಬ್ಬನೇ ಕುಳಿತಿದ್ದ. ಅವನ ಮುಂದೆ ಚಹಾ ಕಪ್ ಖಾಲಿ, ಆದರೆ ಅದನ್ನು ತುಂಬಿಸುವವಳು ಈಗ ಇಲ್ಲ. ಅಜಯ್ ಯಾವಾಗಲೂ ತನ್ನ ಹೆಂಡತಿ ಸೌಮ್ಯಗೆ ಸಮಯವನ್ನಾಗಲಿ ಕಾಳಜಿಯನ್ನಾಗಲಿ ನೀಡುತ್ತಿರಲಿಲ್ಲ. ಅವಳು ಕಾಯ್ತಾಳೆ, ಅವಳು ನೋಡ್ಕೋತಾಳೆ, ಅವಳು ಸಹಿಸ್ಕೋತಾಳೆ ಎನ್ನುವ ಬೇಜವಾಬ್ದಾರಿ ಆತನಲ್ಲಿ ಎಂದಿಗೂ ತುಂಬಿತ್ತು. ಹೀಗಿರುವಾಗ ಒಂದು ರಾತ್ರಿ ಅವನು ಸ್ನೇಹಿತರ ಜೊತೆ ತಡವಾಗಿ ಮನೆಗೆ ಬಂದು ಸೇರಿದ. ಸೌಮ್ಯ ಅಜಯ್ನ ಬರುವಿಕೆಗಾಗಿಯೇ ಬಾಗಲ ಬಳಿ ಕಾಯುತ್ತಿದ್ದಳು. ಏಕೆ ಇಷ್ಟು ತಡ? ನಾನು ನಿಮಗಾಗಿ ಆಗ್ಲಿಂದನೂ ಊಟ ಮಾಡದೆ ಕಾಯ್ತಾ ಇದ್ದೀನಿ. ನಿನ್ಗಿದೆಲ್ಲ ಯಾಕೆ ಹೇಳಬೇಕು? ನಾ ಎಲ್ಲಾದರೂ ಹೋಗ್ತೀನಿ. ಈ ರೀತಿಯಾಗಿ ಕೋಪದಿಂದ ಉತ್ತರಿಸಿದನು. ಅವಳು ಆ ರಾತ್ರಿ ಬೇಜಾರಿನಿಂದ ಊಟವನ್ನು ಮಾಡಲಿಲ್ಲ. ಹಾಗೆಯೇ ಬೇಜಾರಿನಲ್ಲಿಯೇ ಯೋಚನೆ ಮಾಡುತ್ತಾ ನಿದ್ದೆಗೆ ಜಾರಿದಳು. ಆದರೂ ಸೌಮ್ಯ ಬೆಳಗ್ಗೆ ಎದ್ದು ತನ್ನ ಗಂಡನಿಗೆ ಚಹಾವನ್ನು ತಯಾರಿಸಿದಳು. ಅಜಯ್ ತನ್ನ ಏನೇ ಕೆಲಸವನ್ನು ಮಾಡಲು ಸೌಮ್ಯಳ ಬಳಿ ಸಹಾಯವನ್ನು ಕೇಳುತ್ತಿದ್ದನು. ಅವಳು ತನ್ನ ಗಂಡನಿಗೆ ಬಹಳ ನಿಷ್ಠೆಯಿಂದ ತನ್ನ ಪ್ರತಿಯೊಂದು ಕೆಲಸವನ್ನು ಮಾಡಿಕೊಡುತ್ತಿದ್ದಳು. ಎಷ್ಟೇ ಕೆಲಸ ಮಾಡಿದರೂ, ಎಷ್ಟೇ ಅವನ ಮನಸ್ಸನ್ನು ಇಷ್ಟ ಆಗುವಂತಹ ಕೆಲಸ ಮಾಡಿದರೂ ಅಜಯ್ ಅವಳನ್ನು ಪ್ರೀತಿಯಿಂದ ಎಂದಿಗೂ ನೋಡುತ್ತಿರಲಿಲ್ಲ. ಅವಳ ಬಳಿ ಮಾತನಾಡುತ್ತಿರಲಿಲ್ಲ. ಹೀಗೆ ದಿನೇ ದಿನೇ ಅವಳನ್ನು ಪೂರ್ಣವಾಗಿ ನಿರ್ಲಕ್ಷಿಸಲು ಶುರು ಮಾಡಿದನು. ಮತ್ತೆ ಹೀಗೆ ಒಂದು ದಿನ ಅಜಯ್ ತಡವಾಗಿ ಮನೆಗೆ ಬಂದನು. ಸೌಮ್ಯ ಅಜಯ್ನ ಬಳಿ, ರೀ, ಇಷ್ಟು ತಡವಾಗಿ ದಿನೇ ದಿನೇ ಏನಕ್ಕೆ ಬರ್ತಾ ಇದ್ದೀರಾ ಎಂದು ಕೇಳಿದಳು. ಅದಕ್ಕೆ ಅಜಯ್, ನಿನ್ಗೇನು ಗೊತ್ತಾಗತ್ತೆ, ಕೆಲಸ ಮಾಡೋರ್ ಕಷ್ಟ. ಮನೇಲಿದ್ಯಾ ಅಲ್ವಾ, ಸುಮ್ಮನೆ ನಿನ್ನ ಕೆಲಸನ ನೀನು ಮಾಡ್ಕೊ, ನನ್ನ ಹತ್ರ ಬಂದು ತಲೆ ತಿನ್ನಬೇಡ. ನನಗೆ 1000 ಜವಾಬ್ದಾರಿ, 1000 ಕಷ್ಟಗಳಿರುತ್ತೆ. ನಿನ್ನನ್ನು ಸಾಕೋದೇ ಒಂದು ಜವಾಬ್ದಾರಿ ಅಲ್ವಾ ನನಗೆ? ಹೀಗೆಂದು ಸೌಮ್ಯಳ ಮನಸ್ಸಿಗೆ ಘಾಸಿಯಾಗುವಂತಹ ಮಾತುಗಳನ್ನು ಆಡಿದ. ಸೌಮ್ಯ ಅಳುತ್ತಾ ರೂಮ್ಗೆ ಸಾಗಿದಳು. ಒಂದು ದಿನ ಸೌಮ್ಯ ತನ್ನ ಹಳೆಯ ಡೈರಿಯನ್ನು ತೆರೆದಳು. ಅದರಲ್ಲಿ ಅವಳ ಕನಸುಗಳಿದ್ದವು. ಶಿಕ್ಷಕಿಯಾಗಬೇಕು, ಸ್ವಂತ ಆದಾಯ ಇರಬೇಕು, ಮಕ್ಕಳಿಗೆ ಪಾಠ ಹೇಳಬೇಕು. ಇವು ಸೌಮ್ಯಳ ಕನಸುಗಳಾಗಿತ್ತು. ಜೀವನದಲ್ಲಿ ಏನನ್ನಾದರೂ ಸಾಧಿಸಲೇಬೇಕು ಎಂಬುದು ಅವಳ ಛಲವಾಗಿತ್ತು. ಆದರೆ ಅವಳು ತನ್ನ ಜೀವನವನ್ನು ಅಜಯ್ನ ಸುತ್ತಮುತ್ತ ಕಟ್ಟಿಕೊಂಡಿದ್ದಳು. ಸೌಮ್ಯಳಿಗೆ ಅಜಯ್ ಎಂದರೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ. ಆದರೆ ಅಜಯ್ಗೆ ಸೌಮ್ಯ ಎಂದರೆ ನಿರ್ಲಕ್ಷ್ಯತನ. ರಾತ್ರಿ 11 ಗಂಟೆ. ಸೌಮ್ಯ ಒಂದು ಸಣ್ಣ ಬ್ಯಾಗ್ ತುಂಬಿಕೊಂಡಳು. ಅಜಯ್ಗೆ ಮೆಸೇಜ್ ಬರೆದಳು. ನಿನ್ನ ಜೀವನಕ್ಕೆ ನಾನು ಭಾರ ಆಗಬಾರದು, ನೀವು ಸಂತೋಷದಿಂದಿರಿ ಎಂದು ಅಜಯ್ಗೆ ಮೆಸೇಜ್ ಮಾಡಿ ದೃಢ ನಿರ್ಧಾರದಿಂದ ಮನೆಯನ್ನು ಬಿಟ್ಟು ಹೋದಳು. ಅಜಯ್ಗೆ ಈ ಮೆಸೇಜನ್ನು ನೋಡಿದ ತಕ್ಷಣ ಅಹಂಕಾರದಿಂದ, ಹೋದ್ರೆ ಹೋಗ್ಲಿ, ಮತ್ತೆ ಬಂದೇ ಬರ್ತಾಳೆ, ಅವಳಿಗೆ ಇನ್ನೆಲ್ಲಿದೆ ಜಾಗ ಎಂದು ನಿರ್ಲಕ್ಷ್ಯ ಮಾಡಿದ. ಆದರೆ ಮನೆಯು ನಿಶ್ಶಬ್ದದಿಂದ ಇತ್ತು. ಇದನ್ನು ನೋಡಿ ಆತನ ಮನಸ್ಸು ಚಡಪಡಿಕೆಯಾಯಿತು. ಬೆಳಗ್ಗೆ ಅಲಾರಾಂ ಹೊಡೆದು ಎಬ್ಬಿಸುವವರು ಇಲ್ಲ, ಬಟ್ಟೆ ಇಸ್ತ್ರಿ ಇಲ್ಲ, ಊಟವಿಲ್ಲ. ಅವನು ಹೋಟೆಲ್ ಊಟ ತಿನ್ನುತ್ತಿದ್ದ, ಆದರೆ ಅದು ರುಚಿ ಎನಿಸಲಿಲ್ಲ. ಹೀಗಿರುವಾಗ ಒಂದು ರಾತ್ರಿ ಅವನಿಗೆ ಜ್ವರ ಬಂದಿತು. ಹತ್ತಿರ ಯಾರೂ ಇಲ್ಲ. ಆಗ ಅವನಿಗೆ ಸೌಮ್ಯಳ ಕೈಯ ಸ್ಪರ್ಶ ನೆನಪಾಯಿತು. ಆ ತಕ್ಷಣ ಅವನು ಮೊಬೈಲ್ ತೆಗೆದು ಕಾಲ್ ಮಾಡಿದ. ಆದರೆ ಸೌಮ್ಯಳ ಫೋನ್ ಸ್ವಿಚ್ ಆಫ್ ಎಂದು ಬಂದಿತು. ಅವನ ಕಣ್ಣಿನಲ್ಲಿ ಮೊದಲ ಬಾರಿಗೆ ಪಶ್ಚಾತ್ತಾಪ ಹಾಗೂ ಕಾಳಜಿಯ ಭಾವ ಕಂಡಿತು. ಅಜಯ್ ಮನೆ ಸ್ವಚ್ಛ ಮಾಡುತ್ತಿದ್ದಾಗ ಸೌಮ್ಯಳ ಡೈರಿ ಸಿಕ್ಕಿತು. ಅದರಲ್ಲಿದ್ದ ಸಾಲುಗಳನ್ನು ನೋಡಿ ಅವನ ಕಣ್ಣು ತುಂಬಿ ಬಂದಿತು. ಅಜಯ್ ನನ್ನನ್ನು ಒಂದು ದಿನ ಪ್ರೀತಿಯಿಂದ ನೋಡಿದರೆ ಸಾಕು, ಅವನಿಗೆ ನನ್ನ ಮೌಲ್ಯ ತಿಳಿದರೆ ಸಾಕು. ಈ ಸಾಲುಗಳನ್ನು ಓದಿದ ಮೇಲೆ ಅವನ ಕಣ್ಣೀರು ಡೈರಿಯ ಮೇಲೆ ಬಿದ್ದಿತು. ಛೇ, ನಾನಿಂಥ ದೊಡ್ಡ ತಪ್ಪು ಮಾಡಿದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡುವ ಹೆಂಡತಿಯನ್ನು ಈ ರೀತಿಯಾಗಿ ಕಡೆಗಣಿಸಿದೆನಲ್ಲ ಎಂಬ ಪಶ್ಚಾತ್ತಾಪ ಭಾವನೆ ಅವನಲ್ಲಿ ಮೂಡಿತು. ಹೀಗಾಗಿ ಸೌಮ್ಯಳನ್ನು ಎಲ್ಲ ಕಡೆಯಲ್ಲೂ ಹುಡುಕಲು ಪ್ರಾರಂಭಿಸಿದ. ಸೌಮ್ಯ ಒಂದು ಚಿಕ್ಕ ಶಾಲೆಯಲ್ಲಿ ಕೆಲಸ ಹಿಡಿದಿದ್ದಳು. ಮಕ್ಕಳ ಜೊತೆಗೂಡಿ ಅವಳು ನಗುತ್ತಿದ್ದಳು. ತನ್ನ ಕನಸಿನ ಹತ್ತಿರ ಹೆಜ್ಜೆಯನ್ನು ಹಾಕುತ್ತಿದ್ದಳು. ಆದರೆ ಹೃದಯದಲ್ಲಿದ್ದ ಘಾಸಿ ಇನ್ನೂ ವಾಸಿಯಾಗಿರಲಿಲ್ಲ. ಅವಳು ಎಷ್ಟೇ ಅಜಯ್ಯನ್ನು ಮರೆಯಬೇಕೆಂದರೂ ಅವಳಿನ ಮನಸ್ಸಿನ ಮೂಲೆಯಲ್ಲಿ ಅಜಯ್ ಮೇಲಿನ ಪ್ರೀತಿ ಹಾಗೆಯೇ ಇತ್ತು. ಹೀಗಿರುವಾಗ ಒಂದು ದಿನ ಶಾಲೆಯ ಹೊರಗೆ ಅಜಯ್ ಬಂದು ನಿಂತಿದ್ದ. ಸೌಮ್ಯ ಅಜಯ್ಯನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳಲ್ಲಿ ಅಹಂಕಾರವಿರಲಿಲ್ಲ, ಪಶ್ಚಾತ್ತಾಪ ಹಾಗೂ ಅವಳ ಮೇಲಿನ ಪ್ರೀತಿ ಕಾಣಿಸುತ್ತಿತ್ತು.
ನಾನು ತಪ್ಪು ಮಾಡಿದೆ ಸೌಮ್ಯ. ನಿನ್ನ ಪ್ರೀತಿಯನ್ನು ನಾನು ಗೌರವಿಸಲಿಲ್ಲ. ನಿನ್ನನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ನಿನ್ನ ಕನಸಿಗೆ ನಾನು ಹೆಗಲಾಗಿರಲಿಲ್ಲ. ಆದರೆ ನೀನಿಲ್ಲದೆ ನನ್ನ ಜೀವನ ಖಾಲಿ ಖಾಲಿಯಾಗಿದೆ. ನನಗೆ ದಯಮಾಡಿ ಇನ್ನೊಂದು ಅವಕಾಶವನ್ನು ಮಾಡಿಕೊಡು. ಸೌಮ್ಯಳ ಕಣ್ಣಿನಲ್ಲಿ ನೀರು ತುಂಬಿ ಬಂದಿತು. ಪ್ರೀತಿ ಎಂದರೆ ಕೇವಲ ಕಾಳಜಿಯಲ್ಲ ಅಜಯ್, ಗೌರವವೂ ಇರಬೇಕು. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಸು ಸಹ ಇರಬೇಕು. ಇದನ್ನೆಲ್ಲ ನಾನು ಕಲಿತೀನಿ ಸೌಮ್ಯ. ನನಗೆ ದಯಮಾಡಿ ಒಂದು ಕಡೆಯ ಅವಕಾಶವನ್ನು ಮಾಡಿಕೊಡು. ನಿನ್ನ ಕಣ್ಣಿನಲ್ಲಿ ಒಂದು ಹನಿ ಕಣ್ಣೀರು ಬರದಂತೆ ನಾನು ನಿನ್ನ ನೋಡಿಕೊಳ್ಳುತ್ತೇನೆ ಎಂದನು ಅಜಯ್. ಈ ಮಾತನ್ನು ಕೇಳಿ ಸೌಮ್ಯಾಳಿಗೆ ತುಂಬ ಖುಷಿಯಾಯಿತು. ಅವಳು ಅಜಯ್ ಮಾತನ್ನು ನಂಬಿ ಅವನ ಮನೆಗೆ ಹೋದಳು. ಕೆಲವು ದಿನಗಳ ನಂತರ ಅವರು ಮತ್ತೆ ಖುಷಿಯಾಗಿ ಬದುಕಲು ನಿರ್ಧರಿಸಿದರು. ಈ ಬಾರಿ ನಿಯಮ ಮಾತ್ರ ಒಂದೇ, ಒಬ್ಬರನ್ನೊಬ್ಬರು ಗೌರವಿಸುವುದು, ಕಾಳಜಿ ಪ್ರೀತಿಯಿಂದ ನೋಡಿಕೊಳ್ಳುವುದು. ಒಂದು ಬೆಳಗ್ಗೆ ಅಜಯ್ ಚಹಾ ತಯಾರಿಸಿ ತಂದನು. ಸೌಮ್ಯ, ನೀನಿಲ್ಲದೆ ಮನೆಯಾಗುವುದಿಲ್ಲ ಎಂದನು. ಈ ಮಾತನ್ನು ಕೇಳಿ ಅವಳು ಮೃದುವಾಗಿ ನಕ್ಕಳು. ಈ ಕತೆ ಬಗ್ಗೆ ನಿಮಗೇನು ಅನಿಸುತ್ತೆ ಎಂದು ಕಮೆಂಟ್ ಮಾಡಿ.